ಹರಿಯಾಣ ಜಂಗಿ ಕುಸ್ತಿಯಲ್ಲಿ ಗೆದ್ದು ಬೀಗಿದ್ದಾರೆ ಪೋಗಟ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ವಿನೇಶ್ ಪೋಗಟ್ಗೆ ಗೆಲುವು. ಮೊದಲ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ ಪೋಗಟ್. ಜುಲಾನ ಕ್ಷೇತ್ರದಲ್ಲಿ 6,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವಾಗಿದೆ. ಬಿಜೆಪಿ ಅಭ್ಯರ್ಥಿ ಯೋಗೇಶ್ ಕುಮಾರ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ವಿನೇಶ್ ಪೋಗಟ್. ಅಟ್ ದ ಫಸ್ಟ್ ಟೈಮ್ ಕಾಂಗ್ರೆಸ್ ಸೇರ್ಪಡೆಯಾದ್ರು, ಆದರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಮೊದಲ ಸ್ಪರ್ಧೆಯಾಗಿತ್ತು. ಮೊದಲ ಸ್ಪರ್ಧೆಯಲ್ಲೇ ವಿನೇಶ್ ಪೋಗಟ್ ಗೆದ್ದು ಬೀಗಿದ್ದಾರೆ. ಬಟ್ ಕೊನೆ ಕ್ಷಣದ ತನಕ ಕೂಡ ಆತಂಕ ಇತ್ತು. ಹಲವಾರು ಬಾರಿ ಹಿನ್ನಡೆ ಅನ್ನುವಂತ ಸುದ್ದಿ ಕೇಳ್ತಾ ಇದ್ವಿ. ಯಾವ ರೀತಿ ಅಂತ ಒಂದ್ ವೇಳೆ ಅವರು ಅವತ್ತು ಮೆಡಲ್ ಗೆದ್ದಿದ್ರೆ, ಪೋಗಟ್ ಅವರು ಮೆಡಲ್ ಗೆದ್ದಿದ್ರೆ ಇಲ್ಲಿಗೆ ಬರ್ತಿರ್ಲಿಲ್ಲ. ಹೌದು, ಪಿ ಕೆ ಪ್ರಸಾದ್ ಮಾತಾಡ್ತಿದ್ದಾರೆ. ಸರ್ಕಾರ ಏನು ಕೆಲಸ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಜಾತಿ ಸಮೀಕರಣಗಳಾಗೋ ಸಂದರ್ಭದಲ್ಲಿ ಅದು ಭಾರತೀಯ ಜನತಾ ಪಾರ್ಟಿಗೆ ಹರಿಯಾಣದಲ್ಲಿ ವಿನೇಶ್ ಪೋಗಟ್ ನೋಡಿ ಗೆದ್ದಿದ್ದಾರೆ, ಸೋಲ್ತಾರೆ ಗೆಲ್ತಾರೆ, ಸೋಲ್ತಾರೆ ಗೆಲ್ತಾರೆ, ಈ ರೀತಿ ಟ್ರಯಲಿಂಗ್ ಆಗ್ತಾನೆ ಇತ್ತು. ಕೊನೆಗೂ ಗೆದ್ದು ಬೀಗಿದ್ದಾರೆ. ಒಳ್ಳೆ ವಿಚಾರ. ಅವರಿಗೆ ಅರ್ಹತೆಗೆ ಆಗದೇ ಇದ್ದಾಗ ಇಡೀ ದೇಶ ಒಂದು ರೀತಿಯಲ್ಲಿ ಬೇಸರಿಸಿತ್ತು. ಅದಕ್ಕಿಂತ ಮೊದಲು ಅವರು ಈ ಕುಸ್ತಿ ಪಟುಗಳಿಗೆ ಆಗ್ತಾ ಇರುವಂತಹ ಲೈಂಗಿಕ ಕಿರುಕುಳದ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಿದರು. ಆಗ BJP ಬರಲಿಲ್ಲ, ಇಂಥದ್ದೆಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಬಂದಿತ್ತು. ಆನಂತರ ಅವರಿಗೆ ಒಲಿಂಪಿಕ್ಸ್ನಲ್ಲಿ ಅವಕಾಶ ಸಿಗದೇ ಇದ್ದಾಗ ಪಕ್ಷ ಸಿದ್ಧಾಂತ ಎಲ್ಲವನ್ನ ಮರೆತು ಎಲ್ಲರೂ ದುಃಖ ವ್ಯಕ್ತಪಡಿಸಿದರು. ಆದರೆ ಅವರು ತಕ್ಷಣವೇ ಬಂದ ತಕ್ಷಣ ಅವರು ಕಾಂಗ್ರೆಸ್ ಸೇರ್ಪಡೆಯಾದಾಗ ಅನೇಕರಿಗೆ, ಇವನ್ BJP ಸೇರ್ಪಡೆ ಆಗಿದ್ರು, ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು, ಯಾವುದೇ ಪಕ್ಷ ಸೇರ್ಪಡೆಯಾದಾಗ ಒಮ್ಮೆ ಅಚಾನಕ್ಕಾಗಿ ಈ ಪಕ್ಷ ಭೇದ ಮರೆತು ಸಪೋರ್ಟ್ ಮಾಡಿದವ್ರಿಗೊಂದು ಶಾಕ್ ಆಗುತ್ತೆ. ಅದಾದ ನಂತರ ಏನು ಸೋಲ್ತಾರೆ ಅಂತಲಿತ್ತು, ಬಟ್ ಗೆದ್ದು ಬೀಗಿದ್ದಾರೆ. ಹೇಗೆ BJP ಅಲ್ಲಿ ಸೋಲತ್ತೆ ಅಂತಿತ್ತು, ಈಗ ಗೆದ್ದು ಬೀಗ್ತಾ ಇದೆ, ಅದೇ ಥರ ಇದೀಗ ವಿನೇಶ್ ಪೋಗಟ್ ಗೆದ್ದು ಬೀಗಿದ್ದಾರೆ. ಮತ್ತೊಂದು ಕಡೆ ನಿರೀಕ್ಷೆ ಮಾಡದ ರೀತಿಯಲ್ಲಿ ಹರಿಯಾಣದಲ್ಲಿ BJP ಬೌನ್ಸ್ ಬ್ಯಾಕ್. 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ. ಸುಲಭ ಅಲ್ಲ ಅದು, 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದು. ಜೊತೆಗೆ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಆ್ಯಂಟಿ ಇನ್ಕಂಬೆನ್ಸಿ, ಆಡಳಿತ ವಿರೋಧಿ ಅಲೆ, ಅಲ್ಲಿ ಮುಖ್ಯಮಂತ್ರಿ ಹೊಸಬರನ್ನ ತರಲಾಯಿತು. ಇವೆಲ್ಲದರ ನಡುವೆ ಕೂಡ ಗೆದ್ದು ಬೇಗಿರುವಂಥದ್ದು ದೊಡ್ಡ ಸಾಧನೆ BJP ಅದು. ಈಗ ನೋಡ್ತಾ ಇರುವಂತಹ ದೃಶ್ಯ ದೆಹಲಿಯಲ್ಲಿ BJP ಕಾರ್ಯಕರ್ತರ ಸಂಭ್ರಮಾಚರಣೆ ಆಗ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಬೆಳಗ್ಗೆ ನೋಡಿ ಚಿತ್ರಣ ಬದಲಾಗಿತ್ತು. ಕಾರಣ ಬೆಳಗ್ಗೆ ಇದೇ ದೆಹಲಿಯ AICC ಕಚೇರಿಯ ಮುಂಭಾಗ ಈ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ರು. ಆರಂಭಿಕ ಹಂತದ ಮುನ್ನಡೆಯನ್ನ ಗಮನಿಸಿದಾಗ, ಫಲಿತಾಂಶವನ್ನ ಗಮನಿಸಿದಾಗ, ಬಟ್ ಮಧ್ಯಾಹ್ನದ ಹೊತ್ತಿಗೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿ ಹೋಗಿದೆ. ಈಗ BJP ಕಾರ್ಯಕರ್ತರ ಸಂಭ್ರಮಾಚರಣೆ ಹರಿಯಾಣದ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ನೋಡಿ ಯಾವ ರೀತಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. BJPಯ ಬಾವುಟಗಳನ್ನ ಹಿಡ್ಕೊಂಡು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಕಾಂಗ್ರೆಸ್ ನಾಯಕರ ಒಪ್ಕೊಳ್ಳೋ ರೀತಿ ಆಗ್ಬಿಟ್ಟಿದೆ. ಬೂತ್ ಮಟ್ಟದಲ್ಲಿ ಸರಿಯಾಗಿ ಕೆಲಸಗಳಾಗಿಲ್ಲ. BJPಯ ನ್ಯೂನ್ಯತೆಗಳನ್ನ ಸಾರುವಲ್ಲೂ ಕೂಡ ಕಾಂಗ್ರೆಸ್ ವಿಫಲವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಖಾಡಕ್ಕಿಳಿದು ಪ್ರಚಾರ ಮಾಡಿಬಿಟ್ರು. ಅದೆಲ್ಲವೂ ಕೂಡ BJPಗೆ ಎನ್ಕ್ಯಾಶ್ ಆಗಿದೆ ಅಂತ. ಹಾಗಾಗಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ ಮಾಡ್ತಿತ್ತಲ್ಲ BJP, ಅದನ್ನ ಸಾಧಿಸುವಲ್ಲಿ ಯಶಸ್ವಿ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಬರೀ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಜನರ ಮುಂದೆ ಹೋದ್ರೆ ಅದು ಸಫಲ ಆಗಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕರ್ನಾಟಕ ಮಾದರಿಯನ್ನ ಹರಿಯಾಣದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಯಿತು. ಬಟ್ ಯಾಕೋ ಅದು ಕೈ ಹಿಡಿದಂಗೆ ಕಾಣಿಸ್ತಾ ಇಲ್ಲ. ವಿಧಾನಸಭೆಯ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ
ಎರಡು ರಾಜ್ಯಗಳಲ್ಲೂ ಸಹ ಫಲಿತಾಂಶ ಯಾವ ಪಕ್ಷ ಮುನ್ನೆಲೆಯಲ್ಲಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಬರ್ತಾ ಇದೆ. ಜಮ್ಮು ಕಾಶ್ಮೀರಲ್ಲಿ ಇರ್ತಕ್ಕಂಥ ಫಲಿತಾಂಶ ನೋಡಿದಾಗ ನಮ್ಮೆಲ್ಲರಿಗೂ ಸಹ ಅದರ ಬಗ್ಗೆ ಒಂದು ವಿಶ್ವಾಸ ಇತ್ತು, ನಾವು ಜಮ್ಮು ಕಾಶ್ಮೀರಲ್ಲಿ ನಾವು ಗೆಲ್ತಕ್ಕಂಥದ್ದು ಅಂಥೇಳಿ. ಯಾಕಂದರೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಕಾಂಗ್ರೆಸ್ ಪಕ್ಷದ ಅಲಯನ್ಸ್ ಒಳ್ಳೆ ಫಾರ್ಮಿಡಬಲ್ ಅಲಯನ್ಸ್ ಅದು, ಅದ್ರ ಜೊತೆಗೆ ಕಮ್ಯುನಿಸ್ಟ್ ಅವರು ಸಹ ಇದ್ದರು. ಆದ್ದರಿಂದ ಅಲ್ಲಿ ಈವನ್ ಜಮ್ಮುನಲ್ಲೂ ಸಹ ಯಾವ ರೀತಿಯಲ್ಲಿ ಹರಿಯಾಣ ಜಂಗಿ ಕುಸ್ತಿಯಲ್ಲಿ ಗೆದ್ದು ಬೀಗಿದ್ದಾರೆ ಪೋಗಟ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ವಿನೇಶ್ ಪೋಗಟ್ಗೆ ಗೆಲುವು. ಮೊದಲ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ ಪೋಗಟ್. ಜುಲಾನ ಕ್ಷೇತ್ರದಲ್ಲಿ 6,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವಾಗಿದೆ. ಬಿಜೆಪಿ ಅಭ್ಯರ್ಥಿ ಯೋಗೇಶ್ ಕುಮಾರ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ವಿನೇಶ್ ಪೋಗಟ್. ಅಟ್ ದ ಫಸ್ಟ್ ಟೈಮ್ ಕಾಂಗ್ರೆಸ್ ಸೇರ್ಪಡೆಯಾದ್ರು, ಆದರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಮೊದಲ ಸ್ಪರ್ಧೆ ಆಗಿತ್ತು. ಮೊದಲ ಸ್ಪರ್ಧೆಯಲ್ಲೇ ವಿನೇಶ್ ಪೋಗಟ್ ಗೆದ್ದು ಬೀಗಿದ್ದಾರೆ. ಬಟ್ ಕೊನೆ ಕ್ಷಣದ ತನಕ ಕೂಡ ಆತಂಕ ಇತ್ತು. ಹಲವಾರು ಬಾರಿ ಹಿನ್ನಡೆ ಅನ್ನುವಂತ ಸುದ್ದಿ ಕೇಳ್ತಾ ಇದ್ವಿ. ಯಾವ ರೀತಿ ಅಂತ ಒಂದ್ ವೇಳೆ ಅವರು ಅವತ್ತು ಮೆಡಲ್ ಗೆದ್ದಿದ್ರೆ, ಪೋಗಟ್ ಅವರು ಮೆಡಲ್ ಗೆದ್ದಿದ್ರೆ ಇಲ್ಲಿಗೆ ಬರ್ತಿರ್ಲಿಲ್ಲ. ಹೌದು, PK ಪ್ರಸಾದ್ ಮಾತಾಡ್ತಿದ್ದಾರೆ. ಸರ್ಕಾರ ಏನು ಕೆಲಸ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಜಾತಿ ಸಮೀಕರಣಗಳಾಗೋ ಸಂದರ್ಭದಲ್ಲಿ ಅದು ಭಾರತೀಯ ಜನತಾ ಪಾರ್ಟಿಗೆ ಹರಿಯಾಣದಲ್ಲಿ ವಿನೇಶ್ ಪೋಗಟ್ ನೋಡಿ ಗೆದ್ದಿದ್ದಾರೆ, ಸೋಲ್ತಾರೆ ಗೆಲ್ತಾರೆ, ಸೋಲ್ತಾರೆ ಗೆಲ್ತಾರೆ, ಈ ರೀತಿ ಟ್ರಯಲಿಂಗ್ ಆಗ್ತಾನೆ ಇತ್ತು. ಕೊನೆಗೂ ಗೆದ್ದು ಬೀಗಿದ್ದಾರೆ. ಒಳ್ಳೆ ವಿಚಾರ. ಅವರಿಗೆ ಅರ್ಹತೆಗೆ ಆಗದೇ ಇದ್ದಾಗ ಇಡೀ ದೇಶ ಒಂದು ರೀತಿಯಲ್ಲಿ ಬೇಸರಿಸಿತ್ತು. ಅದಕ್ಕಿಂತ ಮೊದಲು ಅವರು ಈ ಕುಸ್ತಿ ಪಟುಗಳಿಗೆ ಆಗ್ತಾ ಇರುವಂತಹ ಲೈಂಗಿಕ ಕಿರುಕುಳದ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಿದರು. ಆಗ BJP ಬರಲಿಲ್ಲ, ಇಂಥದ್ದೆಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಬಂದಿತ್ತು. ಆನಂತರ ಅವರಿಗೆ ಒಲಿಂಪಿಕ್ಸ್ನಲ್ಲಿ ಅವಕಾಶ ಸಿಗದೇ ಇದ್ದಾಗ ಪಕ್ಷ ಸಿದ್ಧಾಂತ ಎಲ್ಲವನ್ನು ಮರೆತು ಎಲ್ಲರೂ ದುಃಖ ವ್ಯಕ್ತಪಡಿಸಿದರು. ಆದರೆ ಅವರು ತಕ್ಷಣವೇ ಬಂದ ತಕ್ಷಣ ಅವರು ಕಾಂಗ್ರೆಸ್ ಸೇರ್ಪಡೆ ಆದಾಗ ಅನೇಕರಿಗೆ, ಇವನ್ BJP ಸೇರ್ಪಡೆ ಆಗಿದ್ದರು, ಕಾಂಗ್ರೆಸ್ ಸೇರ್ಪಡೆ ಆಗಿದ್ದರು, ಯಾವುದೇ ಪಕ್ಷ ಸೇರ್ಪಡೆ ಆದಾಗ ಒಮ್ಮೆ ಅಚಾನಕ್ಕಾಗಿ ಈ ಪಕ್ಷ ಭೇದ ಮರೆತು ಸಪೋರ್ಟ್ ಮಾಡಿದವ್ರಿಗೊಂದು ಶಾಕ್ ಆಗುತ್ತೆ. ಅದಾದ ನಂತರ ಏನು ಸೋಲ್ತಾರೆ ಅಂತಲಿತ್ತು, ಬಟ್ ಗೆದ್ದು ಬೀಗಿದ್ದಾರೆ. ಹೇಗೆ BJP ಅಲ್ಲಿ ಸೋಲತ್ತೆ ಅಂತಿತ್ತು, ಈಗ ಗೆದ್ದು ಬೀಗ್ತಾ ಇದೆ. ಅದೇ ಥರ ಇದೀಗ ವಿನೇಶ್ ಪೋಗಟ್ ಗೆದ್ದು ಬೀಗಿದ್ದಾರೆ. ಮತ್ತೊಂದು ಕಡೆ ನಿರೀಕ್ಷೆ ಮಾಡದ ರೀತಿಯಲ್ಲಿ ಹರಿಯಾಣದಲ್ಲಿ BJP ಬೌನ್ಸ್ ಬ್ಯಾಕ್. 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ. ಸುಲಭ ಅಲ್ಲ ಅದು, 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದು. ಜೊತೆಗೆ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಆ್ಯಂಟಿ ಇನ್ಕಂಬೆನ್ಸಿ, ಆಡಳಿತ ವಿರೋಧಿ ಅಲೆ, ಅಲ್ಲಿ ಮುಖ್ಯಮಂತ್ರಿ ಹೊಸಬರನ್ನು ತರಲಾಯಿತು. ಇವೆಲ್ಲದರ ನಡುವೆ ಕೂಡ ಗೆದ್ದು ಬೇಕಿರುವಂಥದ್ದು ದೊಡ್ಡ ಸಾಧನೆ BJPಯದ್ದು. ಈಗ ನೋಡ್ತಾ ಇರುವಂತಹ ದೃಶ್ಯ ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಆಗ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಬೆಳಗ್ಗೆ ನೋಡಿ ಚಿತ್ರಣ ಬದಲಾಗಿತ್ತು. ಕಾರಣ ಬೆಳಗ್ಗೆ ಇದೇ ದೆಹಲಿಯ AICC ಕಚೇರಿಯ ಮುಂಭಾಗ ಈ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ರು. ಆರಂಭಿಕ ಹಂತದ ಮುನ್ನಡೆಯನ್ನ ಗಮನಿಸಿದಾಗ, ಫಲಿತಾಂಶವನ್ನ ಗಮನಿಸಿದಾಗ, ಬಟ್ ಮಧ್ಯಾಹ್ನದ ಹೊತ್ತಿಗೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿ ಹೋಗಿದೆ. ಈಗ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಹರಿಯಾಣದ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ನೋಡಿ ಯಾವ ರೀತಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಬಿಜೆಪಿಯ ಬಾವುಟಗಳನ್ನ ಹಿಡ್ಕೊಂಡು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಕಾಂಗ್ರೆಸ್ ನಾಯಕರ ಒಪ್ಕೊಳ್ಳೋ ರೀತಿ ಆಗ್ಬಿಟ್ಟಿದೆ. ಬೂತ್ ಮಟ್ಟದಲ್ಲಿ ಸರಿಯಾಗಿ ಕೆಲಸಗಳಾಗಿಲ್ಲ. ಬಿಜೆಪಿಯ ನ್ಯೂನ್ಯತೆಗಳನ್ನ ಸಾರುವಲ್ಲೂ ಕೂಡ ಕಾಂಗ್ರೆಸ್ ವಿಫಲವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಖಾಡಕ್ಕಿಳಿದು
ಪ್ರಚಾರ ಮಾಡಿಬಿಟ್ರು. ಅದೆಲ್ಲವೂ ಕೂಡ ಬಿಜೆಪಿಗೆ ಎನ್ಕ್ಯಾಶ್ ಆಗಿದೆ ಅಂತ. ಹಾಗಾಗಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ ಮಾಡ್ತಿತ್ತಲ್ಲ ಬಿಜೆಪಿ, ಅದನ್ನ ಸಾಧಿಸುವಲ್ಲಿ ಯಶಸ್ವಿ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬರೀ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಜನರ ಮುಂದೆ ಹೋದ್ರೆ ಅದು ಸಫಲ ಆಗಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕರ್ನಾಟಕ ಮಾದರಿಯನ್ನ ಹರಿಯಾಣದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಯಿತು. ಬಟ್ ಯಾಕೋ ಅದು ಕೈ ಹಿಡಿದಂಗೆ ಕಾಣಿಸ್ತಾ ಇಲ್ಲ. ವಿಧಾನಸಭೆಯ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ 2 ರಾಜ್ಯಗಳಲ್ಲೂ ಸಹ ಫಲಿತಾಂಶ ಯಾವ ಪಕ್ಷ ಮುನ್ನೆಲೆಯಲ್ಲಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಬರ್ತಾ ಇದೆ. ಜಮ್ಮು ಕಾಶ್ಮೀರಲ್ಲಿ ಇರ್ತಕ್ಕಂಥ ಫಲಿತಾಂಶ ನೋಡಿದಾಗ ನಮ್ಮೆಲ್ರಿಗೂ ಸಹ ಅದರ ಬಗ್ಗೆ ಒಂದು ವಿಶ್ವಾಸ ಇತ್ತು. ನಾವು ಜಮ್ಮು ಕಾಶ್ಮೀರಲ್ಲಿ ನಾವು ಗೆಲ್ತಕ್ಕಂಥದ್ದು ಅಂಥೇಳಿ. ಯಾಕಂದರೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಕಾಂಗ್ರೆಸ್ ಪಕ್ಷದ ಅಲಯನ್ಸ್ ಒಳ್ಳೆ ಫಾರ್ಮಿಡಬಲ್ ಅಲಯನ್ಸ್ ಅದು. ಅದ್ರ ಜೊತೆಗೆ ಕಮ್ಯುನಿಸ್ಟ್ ಅವರು ಸಹ ಇದ್ದರು. ಆದ್ದರಿಂದ ಅಲ್ಲಿ ಈವನ್ ಜಮ್ಮುನಲ್ಲೂ ಸಹ ಯಾವ ರೀತಿಯಲ್ಲಿ